ಮುಖದ ಪಿಗ್ಮೆಂಟೇಷನ್ಗೆ ಮೆಡಿಸಿನ್ ಮಾಡಿ ಹೊರಟೋಯ್ತಾ? ಹಾಗಾದ್ರೆ ಇನ್ನು ಸೊಂಟದ ಭಾಗದಲ್ಲೆಲ್ಲ ಪಿಗ್ಮೆಂಟೇಷನ್ ಆಗ್ತಾ ಉಂಟಾ, ನಿಮಗೆ ಕಪ್ಪು ಕಲೆ ಆಗ್ತಾ ಉಂಟಾ? ಹಾಗಾದ್ರೆ ಈ ಹೋಮ್ ರೆಮಿಡಿಯನ್ನ ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇದರಿಂದ ಗುಣ ಆಗ್ತದೆ. ಮತ್ತೆ ಸ್ಕಿನ್ ಡಾರ್ಕ್ ಇದ್ರೆ ಸಹ ಸ್ವಲ್ಪ ಲೈಟ್ ಆಗ್ತಾ ಬರ್ತದೆ. ಎಲ್ರಿಗೂ ಇವತ್ತೊಂದು ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತ. ಅಂದ್ರೆ ಇಷ್ಟು ದಿನ ನಾನು ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಕೆಲವೊಂದು ವಿಷಯದ ಬಗ್ಗೆ ಅಲ್ವಾ, ಪಿಗ್ಮೆಂಟೇಷನ್ ಬಗ್ಗೆ ತುಂಬಾ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಹಾಗೆ ಇವತ್ತು ಅಂತ ಹೇಳಿದ್ರೆ ಇದು ನಮ್ಮ ಲೇಡೀಸ್ಗಳಿಗೆ ತುಂಬಾ ಒಂದು ಎಫೆಕ್ಟ್ ಆಗುವಂಥದ್ದು. ಇದು ನಾವೀಗ ಈಗ ಒಂದು ಡ್ರೆಸ್ ಹಾಕ್ತೇವೆ, ಈಗ ಚೂಡಿದಾರ ಹಾಕಿದಾಗ ಪ್ಯಾಂಟ್ ನಾವು ಕಟ್ಕೊಳ್ತೇವಲ್ವಾ, ಈ ಟೈಟ್ ಆದಾಗ ಅಲ್ಲಿ ಕಪ್ಪಾಗಿ ಒಂದು ಕಲೆ ಆಗ್ತದೆ. ಕಾಲು ಎಂತಲ್ಲ, ಇದು ಸಾರಿ ಸ್ಕರ್ಟ್ ಅದು ಕಟ್ಟಿದಾಗ ಸಹ ಕಪ್ಪು ಕಲೆ ಆಗ್ತದೆ. ಕೆಲವೊಮ್ಮೆ ಇದು ಸೊಂಟದ ಭಾಗದಲ್ಲೆಲ್ಲ ಉಂಟಲ್ಲ ಪಿಗ್ಮೆಂಟೇಷನ್ ಬರ್ತದೆ. ಮತ್ತೆ ಬೇವರಿಂದ ಇಲ್ಲ ತುಂಬಾ ದಪ್ಪ ಇದ್ದಾಗ ಅಥವಾ ಹಾರ್ಮೋನ್ ಚೇಂಜ್ ಆದಾಗ ಆ ಥರ ಎಲ್ಲ ಆದಾಗ ತುಂಬಾ ಒಂದು ಕಪ್ಪಾದಂತ ಒಂದು ಕಲೆ ಅಲ್ಲಿ ಬರ್ತದೆ. ಹಾಗೆ ಅದಕ್ಕೆ ಕೆಲವೊಂದೊಂದು ಮನೆ ಮದ್ದನ್ನ ನಾನು ಹೇಳ್ತಾ ಹೋಗ್ತೇನೆ. ಒಮ್ಮೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಸಾರಿ ಉಟ್ಟಾಗ ಸಹ ಅದು ಸ್ವಲ್ಪ ಜಾಸ್ತಿ ಆದ್ರೆ ಕಾಣ್ತದಲ್ಲ. ಈ ಈಸಿ ಅಂತ ಹೇಳಿದ್ರೆ ತುಂಬಾ ಈಸಿ, ಮನೇಲಿ ಇರುವಂತದ್ದೇ ವಸ್ತುಗಳನ್ನ ನಾವು ಉಪಯೋಗಿಸ್ಕೊಂಡು ಅದನ್ನ ಹೇಗೆ ರಿಮೂವ್ ಮಾಡ್ಬೋದು ಅಂತ ಹೇಳಿ. ಈಗ ಮುಖಕ್ಕೆ ಸಹ ಪಿಗ್ಮೆಂಟೇಷನ್ ಆದಾಗ ತುಂಬಾ ನಾನು ಮನೆ ಮದ್ದನ್ನು ನಿಮ್ ಜೊತೆ ಶೇರ್ ಮಾಡ್ಕೊಂಡೆ, ತುಂಬಾ ಜನರಿಗೆ ಸಹ ಇಷ್ಟ ಆಗಿದೆ. ಹಾಗಾಗಿ ಇದನ್ನ ಸಹ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು ತುಂಬಾ ಈಸಿ ಅಂತ ಹೇಳಿದ್ರೆ ತುಂಬಾ ಈಸಿ ಆದಂತ ಒಂದು ಸರಳವಾದಂತ ಮನೆ ಮದ್ದಂತಾನೆ ಹೇಳ್ಬೋದು ಇದು. ಈಗ ಮುಖಕ್ಕೆಲ್ಲ ಆದ್ರೆ ನಾವು ಸ್ವಲ್ಪ ಜಾಗೃತಿಲಿ ಹಚ್ಚಬೇಕಾಗ್ತದೆ, ಪ್ಯಾಚ್ ಟೆಸ್ಟ್ ಎಲ್ಲ ಮಾಡ್ಬೇಕಾಗ್ತದೆ. ಅಂತ ಹೇಳಿದ್ರೆ ಮುಖ ಅಲ್ವಾ, ಮುಖ ಎಲ್ಲಾದ್ರೂ ಸ್ವಲ್ಪ ಒಂದು ಗಾಯ ಅಥವಾ ಸ್ವಲ್ಪ ಏನೋ ಅಲರ್ಜಿ ತರ ಎಲ್ಲ ಆದ್ರೆ ಸಹ ಅದು ಕಲೆ ಎಲ್ಲ ಬೀಳ್ತದೆ. ಹಾಗೆ ಇದು ಈಗ ಈ ಸೊಂಟದ ಭಾಗದಲ್ಲೆಲ್ಲ ಈಗ ಆಗಿರ್ತದಲ್ಲ ಕಪ್ಪು ಕಲೆ ಅಥವಾ ಪಿಗ್ಮೆಂಟೇಷನ್, ಅದಕ್ಕೆ ಇದು ತುಂಬಾ ಸುಲಭವಾಗಿ ನಾವು ಮಾಡ್ಕೊಳ್ಳುವಂಥದ್ದು. ಫಸ್ಟ್ ಬಂದು ನಿಂಬೆ ಹಣ್ಣು. ಈಗ ನಿಂಬೆ ಹಣ್ಣು ಸ್ವಾಭಾವಿಕವಾಗಿ ಎಲ್ಲರ ಮನೆಯಲ್ಲಿ ಸಹ ಇರ್ತದಲ್ವಾ ನಿಂಬೆ ಹಣ್ಣು. ಆ ನಿಂಬೆ ಹಣ್ಣನ್ನ ನೀವು ರಸನ ಹಿಂಡ್ಕೊಂಡು ಅದು ಡೈರೆಕ್ಟ್ ಆಗಿ ನೀವು ಹಚ್ಕೊಳ್ಬಹುದು. ನಿಮ್ಗೆ ಸೊಂಟದ ಭಾಗದಲ್ಲಿ ಎಲ್ಲಿ ಕಪ್ಪಾಗಿದೆ ನೋಡಿ ಅಲ್ಲಿ ಡೈರೆಕ್ಟ್ ಆಗಿ ನೀವು ಹಚ್ಕೊಳ್ಬಹುದು. ಅಥವಾ ನಿಮ್ಗೆ ಹಾಗೆ ಬೇಡ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಸಹ ನೀವು ಹಚ್ಕೊಳ್ಬಹುದು. ಹಾಗೆ ಸಹ ಹಚ್ಚಿದ್ರು ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಅಂದ್ರೆ ಇದನ್ನು ನೀವು ಹಚ್ಚಿದ ತಕ್ಷಣ ಮತ್ತೆ ತೊಳಿಲಿಕ್ಕೆ ಹೋಗ್ಬಾರ್ದು. ನೀವು ಒಂದು ಸ್ನಾನಕ್ಕೆ ಒಂದು 20 ನಿಮಿಷ ಹಾಗೆಲ್ಲ ಇರುವಾಗ ಅದನ್ನ ಹಚ್ಕೊಂಡು ಅದರ ನಂತರ ಒಂದು 20 ನಿಮಿಷ ಬಿಟ್ಟು ನೀವು ಸ್ನಾನ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಸ್ನಾನ ಆಗಿದೆ ನಂದು ಆಮೇಲೆ ಹಚ್ಕೊಳ್ಬಹುದು ಅಂತ ಹೇಳಿದ್ರೆ ಆಮೇಲೆ ಸಹ ನೀವು ಹಚ್ಕೊಳ್ಬಹುದು. ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ಬಿಟ್ಟು ನೀವು ಕ್ಲೀನ್ ಆಗಿ ಅದನ್ನ ವಾಶ್ ಮಾಡ್ಕೊಳ್ಳಿ. ಹೀಗೆ ಮಾಡ್ತಾ ಬರೋದ್ರಿಂದ ಸಹ ಅದು ಕಮ್ಮಿ ಆಗ್ತಾ ಹೋಗ್ತದೆ. ಈ ಕಪ್ಪು ಕಲೆ ಉಂಟಲ್ಲ ಅದು ಕಮ್ಮಿ ಆಗ್ತಾ ಹೋಗ್ತದೆ. ತುಂಬಾ ಈಸಿ ಅಲ್ವಾ? ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ನೆಕ್ಸ್ಟ್ ಬಂದು ಈ ಆರೆಂಜ್ ನಾವು ತಿಂತೇವೆ, ಆ ಸಿಪ್ಪೆಯನ್ನ ನಾವು ಯಾವ ತರ ಯೂಸ್ ಮಾಡಬಹುದು ಅನ್ನೋದನ್ನು ಸಹ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಮುಖಕ್ಕೆ ಹಚ್ಚುವಂತ ಒಂದು ಆಯಿಲ್ ಆಗ್ಲಿ, ಅದು ಒಣಗಿಸಿ ಪೌಡರ್ ಮಾಡಿ ಹಚ್ಚೋದಾಗ್ಲಿ ತುಂಬಾ ಒಂದು ಯೂಸ್ ಉಂಟು ಈ ಕಿತ್ತಳೆ ಹಣ್ಣಿನ ಸಿಪ್ಪೆಯಲ್ಲಿ. ಅದಕ್ಕೆ ನೀವು ಹಾಲನ್ನ ಆಡ್ ಮಾಡ್ಬೇಕಾಗ್ತದೆ. ಇದನ್ನ ನೀವು ಹೇಗೆ ಮಾಡುದು ಅಂತ ಹೇಳಿದ್ರೆ ಈ ಬಿಸಿಲಿರೋ ಟೈಮಲ್ಲಿ ಆದ್ರೆ ತುಂಬಾ ಒಳ್ಳೇದು. ಇದೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥದ್ದು. ಆರೆಂಜ್ ಇದು ಸಿಪ್ಪೆ ಎಲ್ಲ ತೆಗ್ದಾದ ನಂತರ ಚಂದ ಬಿಸಿಲಿರುವಾಗ ಅದನ್ನ ನೀವು ಒಣಗಿಸಿ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡಿ ಇಟ್ಕೊಳ್ಬೇಕು. ಈ ಪೌಡರ್ ಮಾಡಿದ ಪುಡಿಗುಂಟಲ್ಲ ಸ್ವಲ್ಪ ಹಾಲನ್ನ ನೀವು ಮಿಕ್ಸ್ ಮಾಡಿ ಕ್ಲೀನ್ ಆಗಿ ಪೇಸ್ಟ್ ತರ ಮಾಡ್ಕೊಳ್ಬೇಕು. ಆ ಪೇಸ್ಟ್ ಅನ್ನ ನೀವು ನಿಮ್ಗೆ ಎಲ್ಲಿ ಕಪ್ಪಾಗಿದೆ ನೋಡಿ ಸೊಂಟದ ಹತ್ರ ಎಲ್ಲ ಅಲ್ಲೆಲ್ಲ ನೀವು ಆ ಪೇಸ್ಟ್ ಅನ್ನ ಅಪ್ಲೈ ಮಾಡ್ಕೊಳ್ಳಿ. ಇದು ಸಹ ನೀವೊಂದು 20 ನಿಮಿಷ ಅಥವಾ 25 ನಿಮಿಷ ಆ ತರ ಎಲ್ಲ ಬಿಟ್ಟು ನೀವು ಅದನ್ನ ತೊಳ್ಕೊಳ್ಬಹುದು, ಕ್ಲೀನ್ ಆಗಿ ತೊಳ್ಕೊಳ್ಬಹುದು. ಇದು ಹಚ್ಚೋದ್ರಿಂದ ಏನಾದ್ರೂ ಅದು ಕಪ್ಪಾಗಿ ಒಂಥರ ರಫ್ ಆಗ್ತದೆ ಒಮ್ಮೊಮ್ಮೆ, ಅದು ಸಹ ರಫ್ ಆಗಿರುವಂತದ್ದು ಸಹ ಕಮ್ಮಿ ಆಗ್ತಾ ಹೋಗ್ತದೆ ಇದನ್ನ ಹಚ್ಚೋದ್ರಿಂದ. ಅಂದ್ರೆ ಹಾಲೆಲ್ಲ ನಾವು ಹಾಕಿ ಒಂದು ಮಾಯಿಶ್ಚರೈಸರ್ ತರ ಕೆಲಸ ಮಾಡ್ತದೆ ಹಾಲು. ಹಾಗೇನೆ ಈ ಆರೆಂಜ್ ಸಿಪ್ಪೆ ಹಾಕಿರೋದ್ರಿಂದ ಕಪ್ಪು ಕಲೆಗಳನ್ನೆಲ್ಲ ಹೋಗ್ಲಾಡಿಸ್ತದೆ. ಇದೆರಡು ಸಹ ಮಿಕ್ಸ್ ಮಾಡಿ ನೀವು ಹಚ್ಚೋದ್ರಿಂದ ನಿಮ್ಗೆ ಯಾವ್ದು ಈಸಿ ಅನಿಸ್ತು ನೋಡಿ ಅದನ್ನೇ ನೀವು ಮಾಡ್ಕೊಳ್ಳಿ. ನಾನು ಫಸ್ಟಿಗೆ ನಿಂಬೆ ಹಣ್ಣು ಹೇಳಿ, ನಿಂಬೆ ಹಣ್ಣು ಸಹ ಎಲ್ಲರ ಮನೆ ಇರ್ತೇವೆ. ಒಮ್ಮೊಮ್ಮೆ ಆರೆಂಜ್ ಅಂದ್ರೆ ಕಿತ್ಲೆ ಹಣ್ಣಿಂದು ಸಿಪ್ಪೆ ಎಲ್ಲರ ಮನೇಲಿ ಸಹ ಅಂದ್ರೆ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳೋದಿಲ್ಲ. ಇನ್ನು ನೀವು ಆ ತರ ಮಾಡಿ ಇಟ್ಕೊಳ್ಬಹುದು. ತುಂಬಾ ಒಂದು ಹೆಲ್ಪ್ ಆಗ್ತದೆ ಆರೆಂಜ್ ಸಿಪ್ಪೆ ಯೂಸ್ ಮಾಡೋದ್ರಿಂದ. ಇನ್ನೊಂದು ಬಂದು ಕಾಫಿ ಪೌಡರ್ ಸಹ ಎಲ್ಲರ ಮನೇಲಿ ಇರ್ತದಲ್ಲ. ಈ 1 ಸ್ಪೂನ್ ಅಷ್ಟು ಕಾಫಿ ಪೌಡರ್ ಅನ್ನ ತಗೊಳ್ಳಿ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ 1 ಚಮಚದಷ್ಟು, ಅದಕ್ಕೆ ಎಷ್ಟು ಬೇಕು ಅಷ್ಟು ಗೊತ್ತಾಗ್ತದಲ್ಲ ಪೇಸ್ಟ್ ಮಾಡ್ಲಿಕ್ಕೆ, ಅಷ್ಟು ತೆಂಗಿನ ಎಣ್ಣೆಯನ್ನು ಅದಕ್ಕೆ ಆಡ್ ಮಾಡಿ ಮತ್ತೆ ಅದ್ರ ಜೊತೆಯಲ್ಲಿ ಸ್ವಲ್ಪ ಸಕ್ಕರೆಯನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ
ಪೇಸ್ಟ್ ತರ ಮಾಡ್ತೀವಿ. ಪೇಸ್ಟ್ ಅಂತ ಹೇಳಿದ್ರೆ ಅದು ಸ್ವಲ್ಪ ಇದಿರ್ತದೆ, ಸಕ್ಕರೆ ಹಾಕಿರ್ತೇವಲ್ಲ ನಾವು. ಹಾಗೆ ಈಗ ನೀವು ಸ್ನಾನ ಮಾಡೋಕ್ಕಿಂತ ಮೊದಲು ಒಂದು ಸ್ವಲ್ಪ ಹೊತ್ತು ಮೊದಲು, ಒಂದು 10 ನಿಮಿಷ ಮೊದಲು ಆಗ, ಅಥವಾ ಒಂದು 5 ನಿಮಿಷ ಮೊದಲು, ಅದು ನೀವು ಎಲ್ಲಿ ಸೊಂಟದ ಹತ್ರ ನಿಮಗೆ ಕಪ್ಪಾಗಿದೆ ನೋಡಿ, ಅಲ್ಲಿ ಆ ಪೇಸ್ಟ್ ಅನ್ನ ನೀವು ಹಚ್ಚಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಬೇಕು. ಅಂತ ಇಲ್ಲಿ ಸಕ್ಕರೆ ಹಾಕಿರೋಗೋಸ್ಕರ ಸ್ವಲ್ಪ ಸ್ಕ್ರಬ್ ತರ ಮಾಡ್ಕೊಳ್ಬಹುದು ನಿಮಗೆ. ಆ ತರ ಎಲ್ಲ ಅಂದ್ರೆ ತೆಂಗಿನ ಎಣ್ಣೆ ನಾವು ಹಾಕಿರ್ತೇವೆ, ಕಾಫಿ ಪೌಡರ್ ಹಾಕಿರ್ತೇವೆ, ಮತ್ತೆ ಇದು ಸಕ್ಕರೆ, ಈ ಮೂರರ ಮಿಶ್ರಣವನ್ನ ನೀವು ಎಲ್ಲಿ ಕಪ್ಪಾಗಿ ನೋಡಿ ಯಾವ ಭಾಗದಲ್ಲಿ ಸೊಂಟದ ಹತ್ರ, ಅಲ್ಲಿ ನೀವು ಒಂದು 5 ನಿಮಿಷ ಸ್ವಲ್ಪ ಮಸಾಜ್ ತರ ಮಾಡ್ಕೊಳ್ಳಿ. ಅದರ ನಂತರ ನೀವು ಅದನ್ನ ವಾಶ್ ಮಾಡ್ಕೊಳ್ಳಿ. ಈ ಕಾಫಿ ಪೌಡರು ಮುಖಕ್ಕೆ ಸಹ ಹಚ್ತೇವೆ ನಾವು. ಹಾಗೇನೆ ತೆಂಗಿನ ಎಣ್ಣೆದು ನಾನು ಸಾಮಾನ್ಯ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ, ತೆಂಗಿನ ಎಣ್ಣೆ ನಾವು ಯಾವ ತರ ಮುಖಕ್ಕೆ ಮಸಾಜ್ ಮಾಡ್ಕೊಳ್ಬಹುದು ಅಂತೇಳಿ. ತುಂಬಾ ಒಂದು ಬೆಸ್ಟ್ ರಿಸಲ್ಟ್ ಕೊಡ್ತದೆ ಅದು ಮಾತ್ರ. ತುಂಬಾ ಒಂದು ಒಳ್ಳೆ ರಿಸಲ್ಟ್ ಅದು, ನಿಜ ನಾನು ಹೇಳ್ತೇನೆ. ಅಂದ್ರೆ ಕೆಲವೊಬ್ಬರಿಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡುವಾಗಲೂ ಇರ್ತೀನಿ, ಕೆಲವೊಬ್ಬರು ಸ್ಕಿನ್ನಿಗೆ ಆಗ್ತದೆ, ಕೆಲವೊಬ್ಬರು ಸ್ಕಿನ್ನಿಗೆ ಆಗೋದಿಲ್ಲ. ಅದಕ್ಕೆ ನೀವು ಯಾವುದೇ ಮಾಡೋದಕ್ಕಿಂತ ಮೊದಲು ಪ್ಯಾಚ್ ಟೆಸ್ಟ್ ಅಂತೂ ಮಾಡ್ಕೊಳ್ಳೇಬೇಕಾಗ್ತದೆ. ಇದು ತೊಂದರೆ ಇಲ್ಲ, ಯಾಕಂತ ಹೇಳಿದ್ರೆ ನಮ್ಗೀಗ ಮುಖಕ್ಕಲ್ಲ, ಇದು ಸೊಂಟದ ಭಾಗಕ್ಕಲ್ವಾ, ಅಲ್ಲಿ ಹಚ್ಚಿ ನೀವು ಮಸಾಜ್ ಮಾಡಿ ಮತ್ತೆ ತೊಳ್ಕೊಳ್ಬಹುದು. ನಂತರ ಅಲೋವೆರಾ ಜೆಲ್. ಅಲೋವೆರಾ ಜೆಲ್ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಾನು. ಇದು ಸಹ ನೀವು ಇಲ್ಲಿ ಕಪ್ಪಾಗಿ ಸೊಂಟದ ಭಾಗದಲ್ಲಿ ಅಲ್ಲಿ ಈ ಅಲೋವೆರಾ ಜೆಲ್ ಅನ್ನ ಹಚ್ಚಿ ಮಸಾಜ್ ಮಾಡಿಕೊಂಡು ಒಂದು 30 ನಿಮಿಷ ಬಿಟ್ಟು ನೀವು ಅದನ್ನ ತೊಳ್ಕೊಳ್ಳಿ. ಆಗ ಸಹ ಅದು ಕಪ್ಪಾಗಿರುವಂಥದ್ದು ಕಮ್ಮಿ ಆಗ್ತಾವೆ. ನಿಮ್ಗೆ ಯಾವ್ದು ಈಸಿ ಅನಿಸ್ತಾ, ನನಗೆ ಎಷ್ಟು ಹೇಳಿದೆ ನಿಮ್ ಜೊತೆಲಿ, ಯಾವ್ದು ನಿಮ್ಗೆ ಈಸಿ ಅನಿಸ್ತಾ ಅದನ್ನ ಸಹ ನೀವು ಮಾಡ್ಬೋದು. ಆದ್ರೆ ಇದನ್ನ ನೀವು ಡೈಲಿ ಸಹ ಮಾಡ್ಬೋದು, ಅಥವಾ ವಾರಕ್ಕೆ ಒಂದು 3 ದಿನ 4 ದಿನ ಆ ತರ ಸಹ ಮಾಡ್ಕೊಳ್ಳಿ. ನಿಮ್ಗೆ ನೀವು ಫ್ರೀ ಯಾವಾಗ ಇರ್ತೀರಿ ಆಗ ನೀವು ಮಾಡ್ಕೊಳ್ಳಿ. ಇನ್ನು ಹಾಗೆ ಬಿಟ್ಟು 1 ತಾಸು 2 ತಾಸಲ್ಲ, ನೀವು ಸ್ನಾನಕ್ಕೆ ಹೋಗೋದು ಒಂದು 5 ನಿಮಿಷ ಮೊದಲು ಸಹ ಮಾಡ್ಕೊಳ್ಬಹುದಲ್ವಾ. ಕೆಲವೊಂದು 10 ನಿಮಿಷ ಇರುವಾಗ ಆ ತರ ನೀವು ಮಾಡ್ಕೊಳ್ಬಹುದು. ನೆಕ್ಸ್ಟ್ ಬಂದು ಆಲೂಗಡ್ಡೆ. ಆಲೂಗಡ್ಡೆ ಸಹ ನಾವು ಮುಖಕ್ಕೆ ಸಹ ಈಗ ಇದು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಸಹ ನಾವು ಆಲೂಗಡ್ಡೆನ ಯೂಸ್ ಮಾಡ್ತೇವೆ. ಹಾಗೆ ಇದು ಡೈರೆಕ್ಟ್ ಆಗಿ ನಾವು ಸ್ಕಿನ್ನಿಗೆ ಅಪ್ಲೈ ಮಾಡಬಹುದು. ಈಗ ಆಲೂಗಡ್ಡೆ ಎಲ್ಲ ಇದೊಂದು 10-15 ನಿಮಿಷ ಕಾಲ ಬಿಡ್ಬೇಕಾಗ್ತದೆ ಹಚ್ಚಿ. ಇದಂತೇಳಿದ್ರೆ ಹೈಪರ್ ಪಿಗ್ಮೆಂಟೇಷನ್ ಎಲ್ಲ ಇದ್ದವರಿಗೆ ಸಹ ಇದು ಲೈಟ್ ಆಗ್ತದೆ ನಿಜ. ಇದು ಆಲೂಗಡ್ಡೆ ಉಂಟಲ್ಲ, ಇದು ಮಾಡೋದ್ರಿಂದ ನೀವು ಹಾಗೇನೆ ನೀವು ಒಂದು ಸ್ನಾನಕ್ಕೆ ಹೋಗಿಂತ ಮೊದಲು ಒಂದು ಅರ್ಧ ಗಂಟೆ ಆಗ್ಲಿ, ಒಂದು 10-15 ನಿಮಿಷ ಮೊದಲಾಗ್ಲಿ ನೀವು ಆಲೂಗಡ್ಡೆಯನ್ನ ಸ್ಲೈಸ್ ಮಾಡ್ಕೊಳ್ಳಿ. ಸ್ಲೈಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನ ಮಸಾಜ್ ಮಾಡಿ, ಆ ರಸ ಅದಕ್ಕೆ ತಾಗ್ತದಲ್ಲ ಅದನ್ನ ಹಾಗೇನೆ ಬಿಟ್ಬಿಡಿ ನೀವು. ಆಮೇಲೆ ನೀವು ಅದನ್ನ ತೊಳ್ಕೊಳ್ಳಿ. ಇದು ಲೈಟ್ ಆಗ್ತಾ ಬರ್ತದೆ, ಡಾರ್ಕ್ ಇರ್ತದೆ ನೋಡಿ, ಅದು ಸ್ವಲ್ಪ ಲೈಟ್ ಆಗ್ತಾ ಬರ್ತದೆ. ತುಂಬಾ ಒಂದು ಈಸಿ ಅಂತ ಹೇಳಿದ್ರೆ ತುಂಬಾ ಈಸಿ ಮೆಥಡ್ ಅಲ್ಲಿ ನಾನು ನಿಮ್ ಜೊತೆಲಿ ಇದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಬಂದು ರೋಸ್ ವಾಟರ್ ಮತ್ತೆ ಗಂಧ. ಈಗ ನಾವು ದೇವರಿಗೆಲ್ಲ ಹಚ್ತೀವಿ ನೋಡಿ ಗಂಧ, ಅದನ್ನ ನೀವು ಮಿಕ್ಸ್ ಮಾಡಿ ಹಚ್ಕೊಳ್ಬಹುದು. ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಸ್ನಾನಕ್ಕಿಂತ ಮೊದಲು ಹಚ್ಕೊಳ್ಳೋ ಅಗತ್ಯ ಇಲ್ಲ. ಈ ಗಂಧದ ಪುಡಿಗೆ ಈ ರೋಸ್ ವಾಟರ್ ಅನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ರಾತ್ರಿ ಮಲಗೋಕ್ಕಿಂತ ಮೊದಲು ನೀವು ಎಲ್ಲೆಲ್ಲ ಕಪ್ಪಾಗಿದೆ ನೋಡಿ ಅಲ್ಲೆಲ್ಲ ನೀವು ಇದನ್ನ ಹಚ್ಕೊಳ್ಬಹುದು. ಇದು ನೀವು ಮುಖಕ್ಕೆ ಸಹ ಹಚ್ಚಬಹುದು. ಮತ್ತೆ ಯಾವ ಇದ್ರಲ್ಲೆಲ್ಲ ನಿಮ್ಗೆ ಕಪ್ಪಾಗಿದೆ ನೋಡಿ, ಅಲ್ಲಿ ನೀವು ಪಿಗ್ಮೆಂಟೇಷನ್ ಆಗಿದೆ ನೋಡಿ, ಅಲ್ಲೆಲ್ಲ ನೀವು ಇದನ್ನ ಹಚ್ಚಿ ರಾತ್ರಿ ಇಡೀ ಬಿಟ್ಟು ಬೆಳಿಗ್ಗೆ ನೀವು ವಾಶ್ ಮಾಡ್ಕೊಳ್ಬಹುದು. ಓವರ್ ನೈಟ್ ಬಿಡ್ಬಹುದು. ರೋಸ್ ವಾಟರ್ ಮತ್ತೆ ಗಂಧ ಮಿಕ್ಸ್ ಮಾಡಿರುವಂತ ಪೇಸ್ಟ್. ನಂತರ ಪಪ್ಪಾಯಿದು ಪೇಸ್ಟ್ ಸಹ ನೀವು ಹಚ್ಕೊಳ್ಬಹುದು. ಇದು ಸಹ ತುಂಬಾ ಈಸಿ ಅಲ್ಲ. ಪಪ್ಪಾಯ ಕೆಲವೊಬ್ಬರು ಮನೇಲಿ ಬೆಳೀತಾರೆ, ಕೆಲವೊಬ್ರು ಮಾರ್ಕೆಟ್ ತರಬೇಕಾಗ್ತದೆ. ಅಂದ್ರೆ ಇದು ಚಂದ ಹಣ್ಣಾಗಿರ್ಬೇಕು, ಕಾಯೆಲ್ಲ ಅಲ್ಲ, ಹಣ್ಣಾಗಿರುವಂತ ಪಪ್ಪಾಯಿ. ಕೆಲವೊಮ್ಮೆ ನಾವು ಹಣ್ಣಾಗಿರೋ ತುಂಬಾ ತಿನ್ಲಿಕ್ಕೆ ಆಗುದಿಲ್ಲ, ಪಿಚಿ ಪಿಚಿ ಆಗಿರ್ತದೆ ಅಂತ ಹೇಳಿ ಬಿಸಾಡ್ತೇವಲ್ವಾ, ಆ ಬಿಸಾಡೋ ಬದಲಿಗೆ ಈ ತರ ಎಲ್ಲ ನಾವು ಯೂಸ್ ಮಾಡ್ಕೊಳ್ಬಹುದು ನೋಡಿ. ಇದನ್ನ ಸಹ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಅಂದ್ರೆ ಕೈಯಲ್ಲಿನೇ ನಾವು ಇದನ್ನ ಪೇಸ್ಟ್ ಮಾಡ್ಕೊಳ್ಬಹುದು, ಕಿವುಚ್ಕೊಳ್ಬಹುದು. ಅದನ್ನ ನೀವು ಮಾಡ್ಕೊಂಡು ಎಲ್ಲಿ ಪಿಗ್ಮೆಂಟೇಷನ್ ಇದು ಮಾರ್ಕ್ ಎಲ್ಲ ಉಂಟು ನೋಡಿ, ಅಲ್ಲಿ ನೀವು ಇದನ್ನ ಒಂದು 15 ನಿಮಿಷ ಹಚ್ಚಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿ ಆದ ನಂತರ ಒಂದು 15 ನಿಮಿಷ ಆದ ನಂತರ ಇದನ್ನ ನೀವು ತೊಳ್ಕೊಳ್ಳಿ. ಯಾವ ಪಾರ್ಟ್ ಅಲ್ಲಿ ಹಚ್ಚಿದ್ರು ಅಲ್ಲಿ ತೊಳ್ಕೊಳ್ಳಿ ಕ್ಲೀನ್ ಆಗಿ. ಆಗದು ಡಾರ್ಕ್ ಇರುವಂತ ಇದು ಉಂಟಲ್ಲ ಪಿಗ್ಮೆಂಟೇಷನ್, ಅದು ಲೈಟ್ ಆಗ್ತಾ ಬರ್ತದೆ. ನೀವು ಯೂಸ್ ಮಾಡಿ ನೋಡಿ ಮತ್ತೆ ನನಗೆ ಕಮೆಂಟ್ ಮಾಡಿ. ತುಂಬಾ ಸಿಂಪಲ್ ಆಗಿರುವಂತದ್ದು. ಆಮೇಲೆ ಚರ್ಮ ಉಂಟಲ್ಲ, ಈ ಸ್ಕಿನ್ ಉಂಟಲ್ಲ, ಡ್ರೈ ಆಗ್ಲಿಕ್ಕೆ ಬಿಡಬಾರ್ದು ನೀವು. ಅದು ಡ್ರೈ ಆದ್ರೆ ಅದು ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗ್ತದೆ, ಅಂದ್ರೆ ಸ್ಕಿನ್ ಎಲ್ಲ ಕಪ್ಪಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಒಬ್ಬೊಬ್ಬರಿಗೆ ನೋಡಿರ್ಬೋದು, ಇದು ಕೈಗಂಟೆಲ್ಲ ನೋಡಿ ಇಲ್ಲಿ
ಇಲ್ಲಿ ಅಥವಾ ಈ ಕಾಲ್ ಗಂಟು ಹತ್ರ ಅಥವಾ ಪಾದದ ಗಂಟು ಉಂಟು ನೋಡಿ, ಅಲ್ಲೆಲ್ಲ ತುಂಬಾ ಕಪ್ಪಾಗಿರ್ತದೆ. ಅಲ್ಲಿ ನೀವು ಆಲೂಗಡ್ಡೆ ಇದುಂಟಲ್ಲ, ಬಟಾಟೆ ಉಂಟಲ್ಲ, ಅದನ್ನ ನೀವು ಸ್ವಲ್ಪ ತುರ್ದು ಅದರ ರಸನ ಹಚ್ಬಹುದು, ಅಥವಾ ನಿಂಬೆ ಹಣ್ಣು ಸಹ ಯೂಸ್ ಮಾಡಬಹುದು. ಇಲ್ಲೆಲ್ಲ ನಿಂಬೆ ಹಣ್ಣನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಎಷ್ಟೇ ನಿಮ್ದು ಇದು ಇಲ್ಲೆಲ್ಲ ಕಪ್ಪಾಗಿದ್ರು ನೋಡಿ, ಅದು ಹೊರಟೋಗ್ತದೆ. ಇದನ್ನೆಲ್ಲ ನೀವು ಟ್ರೈ ಮಾಡಿ ನೋಡ್ಬೋದು. ಯಾಕಂತ ಹೇಳಿದ್ರೆ ತುಂಬಾ ಹಣ ಕೊಟ್ಟು ನಾವು ಈಗ ಹೊರಗಡೆಯಿಂದ ಪ್ರಾಡಕ್ಟ್ ಅನ್ನೆಲ್ಲ ಪರ್ಚೇಸ್ ಮಾಡೋದಕ್ಕಿಂತ ಕೆಲವೊಮ್ಮೆ ನಮಗೆ ಮನೆಯಲ್ಲಿ ಸಿಗುವಂತ ವಸ್ತುಗಳಿಂದನೇ ನಾವು ಕಮ್ಮಿ ಮಾಡ್ಕೊಳ್ತಾ ಹೋಗ್ಬಹುದು. ನಾನು ಹೇಳಿದೆಲ್ಲ, ಈ ಸ್ಕಿನ್ ಡ್ರೈ ಆದಾಗ್ಲೇನೆ ಈ ಪಿಗ್ಮೆಂಟೇಷನ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಮತ್ತೆ ಕೆಲವೊಂದು ಹಾರ್ಮೋನ್ ಪ್ರಾಬ್ಲಮ್ ಇಂದ ಸಹ ಸ್ಟಾರ್ಟ್ ಆಗ್ತದೆ. ಕೆಲವೊಂದು ನಾವು ಹಾಕುವಂತ ಬಟ್ಟೆ ಟೈಟ್ ಆಗಿ ಕಟ್ಕೊಳ್ಳೋದ್ರಿಂದ ಸಹ ಹಾಗಾಗ್ತದೆ. ಹಾಗಾಗಿ ಈ ಚರ್ಮವನ್ನ ನೀವು ಯಾವಾಗ್ಲೂ ನೀವು ಡ್ರೈ ಆಗ್ಲಿಕ್ಕೆ ಬಿಡಬಾರ್ದು. ಅದು ಸ್ವಲ್ಪ ಅಂದ್ರೆ ಸ್ವಲ್ಪ ಆಯಿಲಿ ತರ ಇರ್ಬೇಕಾಗ್ತದೆ. ಅದಕ್ಕೆ ನೀವೆಂತ ಮಾಡಿ ಅಂತ ಹೇಳಿದ್ರೆ, ಈ ತೆಂಗಿನ ಎಣ್ಣೆ ಹಚ್ಕೊಳ್ಬಹುದು. ತೆಂಗಿನ ಎಣ್ಣೆ ತುಂಬಾ ಒಳ್ಳೇದು, ತೆಂಗಿನ ಎಣ್ಣೆ ಹಚ್ಕೊಳ್ಬಹುದು. ಅಥವಾ ನೀವು ಕೆಲವೊಂದು ಲೋಷನ್ಗಳನ್ನು ಸಹ ನೀವು ಹಚ್ಕೊಳ್ಬಹುದು. ಮಾಯಶ್ಚರೈಸರ್ ಕ್ರೀಮ್ ಎಲ್ಲ ಸಿಗ್ತದಲ್ಲ, ಅದನ್ನೆಲ್ಲ ನೀವು ಹಚ್ಕೊಳ್ಬಹುದು. ಬೇಕಂತೇಳಿದ್ರೆ ಸನ್ಸ್ಕ್ರೀನ್ ಸಹ ಹಚ್ಕೊಳ್ಬಹುದು, ಅಗತ್ಯ ಇಲ್ಲ. ಯಾಕಂತೇಳಿದ್ರೆ ಸೂರ್ಯನ ಬೆಳಕು ಏನು ಅಲ್ಲಿ ಎಲ್ಲ ನೇರವಾಗಿ ಬೀಳುವಂತದಲ್ಲ. ಮುಖಕ್ಕಾದ್ರೆ ನಮ್ಗೆ ಮುಖ, ಕುತ್ತಿಗೆ, ಈ ಕೈ ಮೇಲೆಲ್ಲ ಸೂರ್ಯನ ಬೆಳಕು ನೇರವಾಗಿ ಬೀಳ್ತದಲ್ಲ, ಆಗ ಬೇಕಾದ್ರೆ ನಾವು ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡಬಹುದು. ಆದಷ್ಟು ನೀವು ಅಲ್ಲಿ ಇದು ಸೊಂಟದ ಭಾಗಕ್ಕೆಲ್ಲ ಸ್ವಲ್ಪ ತೆಂಗಿನ ಎಣ್ಣೆನೇ ಜಾಸ್ತಿ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಮಾಯಶ್ಚರೈಸರ್ ಎಲ್ಲ ಇದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.